ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ನಿಮಗೆಲ್ಲ ಗೊತ್ತಿದೆ, ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ತಂಡ ಈ ಒಂದು ಸೀಸನ್ನಲ್ಲಿ ಕಳಪೆ ಪ್ರದರ್ಶನವನ್ನು ತೋರಿಸ್ತಾ ಇದೆ ಅಂತ ಗೊತ್ತಾಯಿದೆ. ಈ ಒಂದು ಕಾರಣಕ್ಕೆ ವಿರಾಟ್ ಕೊಹ್ಲಿ ಅವರಿಗೆ ಟೀಕೆಯನ್ನು ಮಾಡಲಾಗ್ತಿದೆ. ಎಲ್ಲ ಆಟಗಾರರು, ಹಿರಿಯ ಆಟಗಾರರು ಅವರಿಗೆ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಒಂದು ರೀತಿ ಫಾರ್ಮ್ನಲ್ಲೇ ಇಲ್ಲ ಅಂತಲೇ ಹೇಳ್ಬೋದು. ಅಂಥ ಒಂದು ರೋಚಕ ಬ್ಯಾಟಿಂಗ್ ಪ್ರದರ್ಶನವನ್ನೇನು ವಿರಾಟ್ ಕೊಹ್ಲಿ ಅವರು ತೋರಿಸ್ತಾ ಇಲ್ಲ. ಮುಂದೆ ಬರ್ತಿರುವಂಥ ಚಾಂಪಿಯನ್ಸ್ ಟ್ರೋಫಿ ಬೇರೆ ಕೂಡ ಇದೆ, ಅದರಲ್ಲಿ ಅವರು ಕ್ಯಾಪ್ಟನ್ನಾಗಿ ಯಾವ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನುವಂಥ ಒಂದು ಕುತೂಹಲ, ಒಂದು ಭಯ ಇದ್ದೇ ಇದೆ ಎಲ್ರಿಗೂ. ಈ ಒಂದು ಕಾರಣಕ್ಕೆ ಸುನಿಲ್ ಗವಾಸ್ಕರ್ ಅವರು, ಹಿರಿಯ ಆಟಗಾರ ಸುನಿಲ್ ಗವಾಸ್ಕರ್ ಅವರು ಪ್ರತಿಕ್ರಿಯೆಯನ್ನು ನೀಡಿ ವಿರಾಟ್ ಕೊಹ್ಲಿ ಅವರು ತಮ್ಮ ಮುಖವನ್ನು ಕನ್ನಡಿಯಲ್ಲಿ ಫಸ್ಟ್ ನೋಡ್ಕೊಬೇಕಾಗತ್ತೆ. ಅವರು ಮಾಡ್ತಿರುವಂಥ ತಪ್ಪೇನಿದೆ ಅದನ್ನು ಅವರು ನೋಡ್ಕೊಬೇಕಾಗತ್ತೆ. ಮತ್ತು ಅವರು ಕ್ಯಾಪ್ಟನ್ನಾಗಿ ಬೇರೆ ಎಲ್ಲ ಆಟಗಾರರು ವಿಫಲರಾದಾಗ ಅವರು ನಿಂತು ಸ್ವತಃ ಒಬ್ಬರೇ ತಂಡವನ್ನು ಮುನ್ನಡೆಸಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಕೂಡ ವಿಫಲವಾಗ್ತಾ ಇದ್ದಾರೆ. ಅದರಿಂದ ಅವರು ತಮ್ಮ ಮುಖವನ್ನು ತಾವೇ ಕನ್ನಡಿಯಲ್ಲಿ ನೋಡ್ಕೊಬೇಕು ಅಂತ ಸುನಿಲ್ ಗವಾಸ್ಕರ್ ಅವರು ಟೀಕೆಯನ್ನು ಮಾಡಿರುವಂಥದ್ದು ಒಂದು ರೀತಿ ಕಿಡಿಕಾರ್ಬಿಟ್ಟೆ ಈ ಒಂದು ಮಾತನ್ನು ಹೇಳಿದ್ದಾರೆ. ಹೌದು, ಅದೊಂದು ರೀತಿ ಸತ್ಯವಾದ ಮಾತು ಅಂತಲೇ ಹೇಳ್ಬೋದು. ಎಲ್ಲ ತಂಡದ, ಈ ಒಂದು ಬೆಂಗಳೂರು ತಂಡದ ಎಲ್ಲ ಆಟಗಾರರು ವಿಫಲ ಆಗ್ತಾ ಇದ್ದಾರೆ. ಆದರೂ ಅದರ ಜೊತೆಗೆ ನಾಯಕನಾಗಿ ಅವರು ಕೂಡ ವಿಫಲರಾದರೆ ಅದಕ್ಕೆ ಒಂದು ರೀತಿ ಅರ್ಥನೇ ಇರಲ್ಲ ಅಂತ ಅನಿಸುತ್ತೆ. ಇದೇ ರೀತಿ ನಮ್ಮ ಭಾರತ ತಂಡದಲ್ಲೂ ಕೂಡ ಆಗ್ಬೋದು. ಇದು ಒಂದು ರೀತಿ ನಾಯಕತ್ವದ ವೈಫಲ್ಯ ಅಂತಲೂ ಮಾತುಗಳು ಬಂದ್ಬಿಡುತ್ತೆ. ಅದರಿಂದ ನೋಡಬೇಕಾಗಿದೆ ಭಾರತ ತಂಡದಲ್ಲಾದರೂ ನಮ್ಮ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಪ್ರದರ್ಶನವನ್ನು ತೋರಿಸ್ತಾರೆ ಮತ್ತು ನಮ್ಮ ಭಾರತ ತಂಡ ಯಾವ ರೀತಿ ಒಂದು ಪರ್ಫಾರ್ಮೆನ್ಸನ್ನು ಕೊಡುತ್ತೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ. ಪಾಕಿಸ್ತಾನ ತಂಡವನ್ನು ಕೂಡ ಎದುರಿಸ್ತಾ ಇದೆ ನಮ್ಮ ಭಾರತ ತಂಡ. ಕಾದು ನೋಡಬೇಕಾಗಿದೆ ಯಾವ ರೀತಿ ಇರುತ್ತೆ ಎಲ್ಲ. ನಿಮಗಿದ್ರ ಬಗ್ಗೆ ಅನಿಸುತ್ತೆ? ವಿರಾಟ್ ಕೊಹ್ಲಿ ಅವರು ನಾಯಕತ್ವದಲ್ಲಿ ವಿಫಲರಾಗ್ತಾ ಇದ್ದಾರೆ. ನಿಮಗಿದ್ರ ಬಗ್ಗೆ ಅನಿಸುತ್ತೆ ಹೇಳೋದು ಕಾಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.